ಸೇವಕನ ಮಾಡು ಸೇವಕನ ಮಾಡು ಮಾರುತಿ ಸೇವಕನ ಮಾಡು ನಿನ್ನಂತೆ ನನ್ನ ಸೇವಕನ ಮಾಡು ನಿನ್ನಂತೆ ನನ್ನ ಸೇವಕನ ಮಾಡು. ಆನೇಕಲ್ ತಾಲೂಕಿನ ಚಂದಾಪುರದ ಕೆಇಬಿ ಬಡಾವಣೆಯ ಆವರಣದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಸಡಗರ ಸಂಭ್ರಮದಿಂದ ಹನುಮ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ನಾಡಿನ ಜನತೆಗೆ ಹನುಮನ ಜಯಂತಿಯ ಶುಭಾಶಯಗಳು ತಿಳಿಸ್ತಾ ಭಗವಂತ ಆಶೀರ್ವಾದ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಆಶಿಸ್ತೇನೆ. ವಿಶೇಷವಾಗಿ ಚಂದಾಪುರದ ಕೆಇಬಿ ಕ್ವಾರ್ಟರ್ಸ್ ಅಲ್ಲಿ ಹನುಮನ ಜಯಂತಿ ನಡೀತಾ ಇದೆ. ಪ್ರಸಾದ ಯೋಗ ಕೂಡ ಇದೆ. ದಯವಿಟ್ಟು ಬಂದು ಪ್ರಸಾದ ಯೋಗವನ್ನು ಸ್ವೀಕರಿಸಬೇಕೆಂದು ವಿನಂತಿ ಮಾಡ್ತಾರೆ. ಇವತ್ತಿನ ದಿನ ನಮ್ಮ ಚಂದಾಪುರ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 17 ಕೆಇಬಿ ಬಡಾವಣೆಯಲ್ಲಿ ಹನುಮ ಜಯಂತಿಯನ್ನು ಭಾರಿ ವಿಜೃಂಭಣೆಯಿಂದ ನಮ್ಮ ಶ್ರೀನಿವಾಸ ರೆಡ್ಡಿ ಅವರ ನೇತೃತ್ವದಲ್ಲಿ ಭಾರಿ ವಿಜೃಂಭಣೆ ಮತ್ತು ಕೆಇಬಿ ನೌಕರರಿಂದ ತುಂಬ ವಿಜೃಂಭಣೆಯಿಂದ ಹನುಮ ಜಯಂತಿನ ಆಚರಣೆ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ದೇವರು ಆರೋಗ್ಯ ಐಶ್ವರ್ಯ ಬಗ್ಗೆ ಕೊಡ್ಲಿ ಅಂತ ನಮ್ಮ ಆಂಜನೇಯ ಸ್ವಾಮಿಗೆ ಹೇಳ್ಕೊಂತ ಹಾಗೂ ಈ ಚಂದಾಪುರ ಗ್ರಾಮ ಹಾಗೂ ಈ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ಪ್ರಪಂಚಕ್ಕೆಲ್ಲ ದೇವರು ಆರೋಗ್ಯ ಐಶ್ವರ್ಯ ಕೊಡಲಿ, ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಆಂಜನೇಯ ಸ್ವಾಮಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಚಂದಾಪುರದ ಕೆಇಬಿ ಭವನದಲ್ಲಿ ಹನುಮ ಜಯಂತಿಯನ್ನ ಬಹಳ ಅದ್ಭುತವಾಗಿ ನಮ್ಮ ಕೆಇಬಿ ಸಿಬ್ಬಂದಿ ವರ್ಗದವರು ಆಯೋಜನೆ ಮಾಡಿದ್ದಾರೆ. ಸಾವಿರಾರು ಜನ ಭಕ್ತಾದಿಗಳ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಿ ತೀರ್ಥ ಪ್ರಸಾದವನ್ನ ಮತ್ತು ಮಹಾಪ್ರಸಾದವನ್ನ ತೆಗೆದುಕೊಂಡು ಶ್ರೀ ಹನುಮಂತರ ಕೃಪೆಗೆ ಪಾತ್ರರಾಗಿದ್ದಾರೆ. ಎಲ್ಲರಿಗೂ ಈಗ ಶುಭವಾಗಲೆಂದು ನಾವು ಜನರ ಪರವಾಗಿ ಆಶೀರ್ವಾದ ಬೇಡಿಕೊಳ್ಳುತ್ತೇವೆ. ಶ್ರೀ ಹನುಮ ಜಯಂತ್ಯೋತ್ಸವ ಕೆಇಬಿ ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ನಡೀತಾ ಇದೆ. ಈ ಹನುಮ ಭಕ್ತರಿಗೆಲ್ಲರಿಗೂ ಸಹ ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಮುಂದೆ ಸಹ ಈ ಹನುಮ ಭಕ್ತರ ಸಂತತಿ ಜಾಸ್ತಿ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಜೈ ಶ್ರೀರಾಮ್. ನಮಸ್ಕಾರ. ಏನಿದೆಯವನ್ನ ಶ್ರೀ ಹನುಮ ಜಯಂತಿಯ ಶುಭಾಶಯಗಳನ್ನು ನಾಡಿನ ಸಮಸ್ತ ಜನತೆಗೂ ತಿಳಿಸುತ್ತಾ ಏನು ಚಂದಾಪುರದಲ್ಲಿ ಕೆಇಬಿ ಆವರಣದಲ್ಲಿ ಶ್ರೀ ಅಭಯಾಂಜನೇಯ ದೇವಸ್ಥಾನದಲ್ಲಿ ಇವತ್ತು ಏನು ಹನುಮ ಜಯಂತಿಯ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಆ ಆಚರಣೆಗೆ ಸಮಸ್ತ ಚಂದಾಪುರ ನಾಗರಿಕ ಬಂಧುಗಳು ಹಾಗೂ ನಮ್ಮ ಇಲಾಖೆಯ ವಿದ್ಯುತ್ ಅಧಿಕಾರಿ ವರ್ಗದವರು ಮತ್ತು ನೌಕರ ವರ್ಗದವರು ಹಾಗೂ ಗುತ್ತಿಗೆದಾರರು ಎಲ್ಲರೂ ಸೇರಿ ಈ ಅಭಯಾಂಜನೇಯ ದೇವಸ್ಥಾನ ಆವರಣದಲ್ಲಿ ಹನುಮ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಸಹಕಾರವನ್ನು ನೀಡಿದಂಥ ನಮ್ಮ ಚಂದಾಪುರದ ನಮ್ಮ ರಿಲಯನ್ಸ್ ಮಾರ್ಟ್ನ ಶ್ರೀನಿವಾಸ ರೆಡ್ಡಿ ಅವರು ಇವತ್ತು ಹನುಮ ಜಯಂತಿಯ ಒಂದು ವಿಶೇಷ ಪೂಜೆಯನ್ನ ಇವತ್ತು ಹಮ್ಮಿಕೊಂಡಿದ್ದು ಈ ಪೂಜೆಗೆ ಸಾವಿರಾರು ಜನರಿಗೆ ಅನ್ನದಾನ ದಾಸೋಹವನ್ನು ಮಾಡುವ ಮುಖಾಂತರ ಈ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಅದಕ್ಕಾಗಿ ಭಗವಂತ ಅವರಿಗೆ ಅವರ ಕುಟುಂಬಕ್ಕೆ ಹಾಗೂ ಎಲ್ಲ ನಾಗರಿಕ ಬಂಧುಗಳಿಗೂ ಭಗವಂತ ಎಲ್ಲ ಆಯುಷ್ಯ ಅಷ್ಟೇಶ್ವರ್ಯ ಕೊಟ್ಟು ಭಗವಂತ ಕಾಪಾಡಲಿ ಅಂತ ಕೇಳ್ಕೊಂತ ಎಲ್ಲರಿಗೂ ಮತ್ತೊಮ್ಮೆ ಹನುಮ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾರೆ. ಸೇವಕನ ಮಾಡು ಸೇವಕನ ಮಾಡು ಮಾರುತಿ ಸೇವಕನ ಮಾಡು ನಿನ್ನಂತೆ ನನ್ನ ಸೇವಕನ ಮಾಡು ನಿನ್ನಂತೆ ನನ್ನ ಸೇವಕನ ಮಾಡು. ರಾಮಚಂದ್ರನ ಸೇವಿಸಿ ಪೂಜಿಸಿ ರಾಮಚಂದ್ರನ ಸೇವಿಸಿ ಪೂಜಿಸಿ ಧನ್ಯನಾಗುವಂತೆ ಹರಸಿ ನನ್ನ ಧನ್ಯನಾಗುವಂತೆ ಹರಸಿ ನನ್ನ ಸೇವಕನ ಮಾಡು ಸೇವಕನ ಮಾಡು ನಿನ್ನಂತೆ ನನ್ನ ಸೇವಕನ ಮಾಡು ಮಾರುತಿ. ಸೇವಕನಾದರೆ ದೊರೆಯುವ ಪ್ರಭುವಿನ ಕರುಣೆಗೆ ಎಣೆಯೇ ಇಲ್ಲ.
ಸೇವಕನೆಂದೇ ನಂದಿಗೆ ದೊರಕಿತು ಕೈಲಾಸದಲ್ಲಿ ಸ್ಥಾನ. ಸೇವಕನಾಗಿ ಗರುಡನು ಪಡೆದ ವೈಕುಂಠದಲ್ಲಿ ತಾಣ. ಸೇವಕನಾದರೆ ನನ್ನಲ್ಲಿ ಆಗ, ಸೇವಕನಾದರೆ ನನ್ನಲ್ಲಿ ಆಗ ಕರಗುವುದು ಅಜ್ಞಾನ. ಸೇವಕನ ಮಾಡು, ಸೇವಕನ ಮಾಡು, ನಿನ್ನಂತೆ ನನ್ನ ಸೇವಕನ ಮಾಡು ಮಾರುದೇ. ಸೇವಕನಾಗೆ ಎಲ್ಲ ಶಕ್ತಿಯು ನಿನ್ನ ಕೈ ಸೇರಿತು ಹನುಮ. ಪೂಜೆಯ ಹೊಂದುವ ಭಾಗ್ಯ ನೀಡಿತು ನಿನಗ ರಾಮ ನಾಮ. ನನ್ನೀ ಜನುಮವು ಸಾರ್ಥಕ ತಂದೆ, ನನ್ನೀ ಜನುಮವು ಸಾರ್ಥಕ ತಂದೆ, ಪಡೆದರೆ ನಿನ್ನ ಪ್ರೇಮ. ಸೇವಕನ ಮಾಡು, ಸೇವಕನ ಮಾಡು, ನಿನ್ನಂತೆ ನನ್ನ ಸೇವಕನ ಮಾಡು ಮಾರುದೇ. ಸೇವಕನ ಮಾಡು ಮಾರುದೇ. ಇನ್ನು ಹನುಮ ಜಯಂತಿ ಕಾರ್ಯಕ್ರಮ ಅಂಗವಾಗಿ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರ ಹಾಗೂ ಭಜನಾ ಕಾರ್ಯಕ್ರಮ, ಮಹಾಮಂಗಳಾರತಿ, ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ಕಾರ್ಯಕ್ರಮದಲ್ಲಿ ಯುವ ನಾಯಕರಾದ ಪನಹಳ್ಳಿ ಶ್ರೀನಿವಾಸ್ ರೆಡ್ಡಿರವರು ಮತ್ತು ಯುವ ನಾಯಕರಾದ ಮುರಳೀಧರ ಸಹಭಾಗಿತ್ವದಲ್ಲಿ ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಸ್ಥಳೀಯ ಮುಖಂಡರು ಹಾಗೂ ಕೆಇಬಿ ಅಧಿಕಾರಿಗಳು ಮತ್ತು ಬೆಸ್ಕಾಂ ಸಿಬ್ಬಂದಿ ವರ್ಗದವರು ಮತ್ತು ಗ್ರಾಮಸ್ಥರು ಹಾಗೂ ಭಕ್ತರು ಭಾಗವಹಿಸಿದರು.